ನನ್ನ ಹೇರ್ ಆಯಿಲ್ ನಾನು ಇಷ್ಟುದ್ದ ಬೆಳೆಯೋಕ್ಕೆ ಇಷ್ಟುದ್ದ ಎಲ್ಲ 5 to 6 years ಅಥವಾ 7 years ಇಂದ ಯೂಸ್ ಮಾಡ್ತೀನಿ ಈ ಒಂದು ಆಯಿಲ್. ಸೊ ಏನೇನು ಬೇಕು ಆ್ಯಂಡ್ ಪ್ರೋಸೆಸ್ ಹೆಂಗೆ ಎಷ್ಟೊತ್ತು ಏನೇನು ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ. ಆ್ಯಂಡ್ ಇವತ್ತು ಸಂಡೇ. ಸೊ ಇವತ್ತು ಸಂಡೇ ಕುಕ್ಕಿಂಗ್ ವ್ಲಾಗ್ ಬದಲು ಹೇರ್ ಆಯಿಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೇರ್ ಆಯಿಲ್ ನಾನು ಇಷ್ಟುದ್ದ ಬೆಳೆಯೋಕ್ಕೆ ಇಷ್ಟುದ್ದ ಎಲ್ಲ ಏನೇನು ನಾನು ಹೇರ್ ಆಯಿಲ್ ನನ್ನ ಮನೇಲಿ ಹಾಕಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಪೂರ್ತಿ ಅದೇ. ಆ್ಯಂಡ್ ಫುಲ್ ಏನೇನು ಬೇಕು ಆ್ಯಂಡ್ ಪ್ರೋಸೆಸ್ ಹೆಂಗೆ ಎಷ್ಟೊತ್ತು ಏನೇನು ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾರಿ ಗೈಸ್, ನನ್ನ ಫೇಸ್ ತೋರ್ಸೋಕ್ಕಾಗಲ್ಲ. ಐ ಮೀನ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಫಸ್ಟು ಈರುಳ್ಳಿ. ಇದು ದಾಸವಾಳದ ಎಲೆ ರೆಡ್ ಕಲರ್ ದಾಸವಾಳ ಬರುತ್ತಲ್ಲ, ನೀವು ಅದೇ ಹೂವು ಹಾಕಿದ್ರು ಒಳ್ಳೇದಾಗುತ್ತೆ. ಇಲ್ಲ ಅಂದರೆ ಈ ಥರ ಎಲೆ ರೆಡ್ ದಾಸವಾಳದ ಎಲೆ ಹಾಕಿದ್ರೆ ಓಕೆ. ಆ್ಯಂಡ್ ಆಲೋವೆರಾ ಈ ಥರ ಹೆಚ್ಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ. ಜಸ್ಟ್ ಸೈಡಲ್ಲಿರೋ ಮುಳ್ಳನ್ನ ತೆಗೀರಿ. ಆ್ಯಂಡ್ ಇದು ರೋಸ್ ಮೇರಿ ಅಂತ, ಇದು ಅಮೆಝಾನಲ್ಲಿ ಸಿಗುತ್ತೆ, ನೀವು ತಗೋಬೋದು. 199 ಏನೋ, ಇದು ಜಾಸ್ತಿ ಇದೆ. 599 ಅಂತ ಇದೆ, ಬಟ್ ನಾವು ಕೊಟ್ಟಿದ್ದು 199 100 ಗ್ರಾಮ್ಸ್ಗೆ ಇಷ್ಟು ತಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಮೆಂತ್ಯ ಕಾಳಿದೆ ಆ್ಯಂಡ್ ಕರ್ಬೇವಿನ ಸೊಪ್ಪು ಅಷ್ಟೇ ಗೈಸ್, ಇಷ್ಟೇ ಹಾಕಬೇಕು. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಕೊಬ್ಬರಿ ಎಣ್ಣೆ. ಸೊ ನಮ್ಮ ಟಿಪ್ಟೂರಿನ ಪ್ಯೂರ್ ಕೊಬ್ಬರಿ ಎಣ್ಣೆ ಒಗ್ಗರಣೆ ಅಂತಿದ್ವಿ. ಸೊ ಇವಾಗ ಈ ಥರ ಒಂದು ಸಿಲ್ವರ್ ಪಾತ್ರೆಗೆ ಈಗ ಎಣ್ಣೆ ಹಾಕೊಳ್ತೀನಿ ಫಸ್ಟು. ನಿಮಗೆ ಎಷ್ಟು ಏರ್ ಆಯಿಲ್ ಬೇಕು ಅಷ್ಟುಗೆ ಬೇಕಾಗಿರೋ ಅಷ್ಟು ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ನಾನು ಇಷ್ಟು ಫುಲ್ ಇಟ್ಟು ನಾನು ಅರ್ಧ ಬಾಟಲ್ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋಣ. ಸೊ ಇದಕ್ಕೆ ಎಲ್ಲದಕ್ಕೂ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಸೊ ಫಸ್ಟು ನಾನು ಹೈಬಿಸ್ಕಸ್ ಹಾಕೊತಾ ಇದ್ದೀನಿ, ಹಿಂಗೆ ಮುರಿತಿದ್ದೀನಿ. ಆ್ಯಂಡ್ ಆಲೋವೆರಾ, ಈರುಳ್ಳಿ. ನಂಗೆ ಗೊತ್ತು ಎಲ್ಲರಿಗೂ ಏನಿದು ಒಗ್ಗರಣೆಗೆ ಹಾಕೊಂಡಿರೋ ಎಲ್ಲ ಐಟಮ್ಸ್ ಇದೆ ಅಂತ, ಬಟ್ ಟ್ರಸ್ಟ್ ಮೀ ಇದರಿಂದಲೇ ನಮಗೆ ಕೂದಲು ನೀಟಾಗಿ ಚೆನ್ನಾಗಾಗುತ್ತೆ. ಆ್ಯಂಡ್ ಕರ್ಬೇವಿನ ಸೊಪ್ಪು, ರೋಸ್ಮೆರಿ ಆ್ಯಂಡ್ ತೆಂಗು ಹಿಂಗೆ ಹಾಕೊತೀನಿ. ಸೊ ಎಲ್ಲದೂ ಹಾಕೊಂಡಾಗಿದೆ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ 10 to 15 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಹೈ ಫ್ಲೇಮ್ ಇಡಬೇಡಿ, ಬಿಕಾಸ್ ಎಲ್ಲದನ್ನು ಕೂಡ ಕರ್ಬೇವಿನ ಸೊಪ್ಪು ಆ್ಯಂಡ್ ಈರುಳ್ಳಿ ಎಲ್ಲ ಬೇಗ ಸೀದೋಗುತ್ತೆ. ಆಮೇಲೆ ಆಯಿಲ್ ಸ್ವಲ್ಪ ಓವರ್ ಕುಕ್ಡ್ ಆಗಿ ಹೋಗ್ಬಿಡುತ್ತೆ, ಒಂಥರ ಸೀದೋದಂಗೆ ಆಗುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 10 to 15 ಮಿನಿಟ್ಸ್ ಇದು ಬಾಯ್ಲ್ ಆಗಲಿ. ನೀವು ಇದಕ್ಕೆ ರೋಸ್ ಪೆಟಲ್ಸ್, ಪ್ಯೂರ್ ರೆಡ್ ರೋಸ್ ಬರುತ್ತಲ್ಲ, ಅದು ರೋಸ್ ಪೆಟಲ್ಸ್ ಕೂಡ ಹಾಕ್ಬೋದು. ಆ್ಯಂಡ್ ಸ್ವಲ್ಪ ಇದು ಸ್ಮೆಲ್ ಏನಾಗುತ್ತೆ, ಒಗ್ಗರಣೆ ಸ್ಮೆಲ್ ಬರುತ್ತೆ. ನಿಮ್ಗೆ ಆ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ ಆಲ್ಮಂಡ್ ಆಯಿಲ್ ಬರುತ್ತಲ್ಲ, ಅದೊಂದು ಲೈಕ್ 5 to 6 ಡ್ರಾಪ್ಸ್ ಹಾಕೋಬಹುದು. ಅದು ಆಪ್ಷನ್ ನಿಮ್ಗೆ ಇಷ್ಟ ಬಂದಿದೆ ಹಾಕೋಬಹುದು. ರೋಸ್ ಪೆಟಲ್ಸ್ನು ಆಗ್ತದೆ, ಬಟ್ ನಾನಿಲ್ಲಿ ಹೇಳೋದು ಏನು ಅಂದರೆ ದಾಸವಾಳದ ಕೆಂಪು ದಾಸವಾಳ ಬರುತ್ತಲ್ಲ, ಅದು ಹೂವನ್ನೇ ಮೇಯ್ನ್ ಹಾಕಿದ್ರೆ ಇನ್ನೂ ತುಂಬ ಒಳ್ಳೇದು. ಬಟ್ ನಮಗೂ ಸಿಗ್ಲಿಲ್ಲ ಅದನ್ನ, ಬಟ್ ನಮ್ಮ ಮನೇಲಿ ಅದು ಬಿಟ್ಟಿಲ್ಲ ಇವತ್ತು. ರೆಡ್ಡಿಂದು ಎಲೆ, ರೆಡ್ ದಾಸವಾಳದ ಎಲೆ ಇತ್ತು. ಸೊ ಎಲೆನ ಹಾಕಿದೀವಿ ಅಷ್ಟೇ. ಸೊ ಎಲೆ ಹಾಕೋದು ನೋ ಪ್ರಾಬ್ಲಮ್, ಬಟ್ ಹೂವು ಹಾಕೋದ್ರೆ ಇನ್ನೂ ತುಂಬ ಒಳ್ಳೇದು ಅಂತ ಅಂತಾರೆ. ಸೊ ಈಗ ಅದು ಕುದೀಲಿ, ತೋರಿಸ್ತೀನಿ ನಾನು. ಸೊ ಹಿಂಗೆ ಬಾಯ್ಲ್ ಆಗ್ತಾ ಇದೆ ಎಲ್ಲದನ್ನು, ಇನ್ನೂ ಬಾಯ್ಲ್ ಆಗಲಿ ಚೆನ್ನಾಗೆ. ನಾನು ಒಂಚೂರು ಲೋ ಫ್ಲೇಮಲ್ಲೇ ಇಟ್ಬಿಟ್ಟಿದ್ದೀನಿ. ನೋಡಿ ಎಣ್ಣೆ ಕುದೀತಾ ಇದೆ. ಸೊ ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. ಇದು ಇನ್ನೊಂದು 5 ಮಿನಿಟ್ಸ್ ಕುಕ್ ಮಾಡೋಣ. ಒಂಚೂರು ಈರುಳ್ಳಿ ಎಲ್ಲ ಬ್ರೌನ್ ಆಗಿ ಇನ್ನೂ ವೈಟ್ ಇದೆ. ನನಗನ್ಸ್ದಂಗೆ ಇನ್ನೂ ಯಾವುದೂ ಅಷ್ಟೊಂದು ಇದಾಗಿಲ್ಲ ಅಂತ ಅನಿಸ್ತಿದೆ. ಇನ್ನೊಂದು 5 ಮಿನಿಟ್ಸ್ ಆಗಲಿ. ಆಲ್ಮೋಸ್ಟ್ ಎಲ್ಲದೂ ಕೂಡ ಸ್ವಲ್ಪ ಡ್ರೈ ಆದಂಗೆ ಆಗಿದೆ, ಅಂದರೆ ನೀಟಾಗಿ ಇದಾಗಿದೆ, ಕುಕ್ ಆಗಿದೆ. ಸೊ ಇವಾಗ ಆಫ್ ಮಾಡೋಣ, ಅದು ಕೂಲ್ ಡೌನ್ ಆಗಲಿ. ಸೊ ನಾವು ಇದನ್ನ ಆಫ್ ಮಾಡಾದ್ಮೇಲೆ ಅದನ್ನ ಕೂಲ್ ಡೌನ್ ಆಗೋಕ್ಕೆ ಒಂದು ವಾರ್ಮ್ ಪ್ಲೇಸಲ್ಲಿ ಇಟ್ಬಿಡಿ. ಒಂದು 3 to 4 hours ಅದು ಕೂಲ್ ಡೌನ್ ಆಗಲಿ.
ಕೂಲ್ ಡೌನ್ ಆಗಾದ್ಮೇಲೆ ನೀವು ಓವರ್ ನೈಟ್ ಈಗ ನೈಟ್ ಮಾಡ್ಕೊಂಡು ಬೆಳಗ್ಗೆ ತನಕ ಓವರ್ ನೈಟ್ ಹಂಗೆ ಬಿಟ್ಟು ಅದೇ ಆಯಿಲಲ್ಲೇ ಬಿಟ್ಟು ಬೆಳಗ್ಗೆ ಅದನ್ನು ಸ್ಟ್ರೈನ್ ಮಾಡಿ ಒಂದು ಬಾಟಲ್ ಇಲ್ಲಿ ಇಟ್ಕೋಬಹುದು. ಸೊ ನಾನೊಂದು ಈಗ ಸಂಜೆ ತನಕ ಹಂಗೆ ಬಿಡ್ತೀನಿ ಕೂಲ್ ಡೌನ್ ಆಗಲಿ. ಸೊ ಸಂಜೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಸಿಯಾಗಿ ಸ್ಟ್ರೈನ್ ಮಾಡೋಕ್ಕೆ ಇಂಥದ್ದೆಲ್ಲ ಕಷ್ಟ ಸ್ಟ್ರೈನ್ ಮಾಡೋಕ್ಕೆ. ಸೊ ಐ ವಿಲ್ ಶೋ ಯು ಔ ಟು ಸ್ಟ್ರೈನ್ ಆ್ಯಂಡ್ ಆಲ್. ಸಂಜೆ ನಾನು ಮಾಡ್ತೀನಿ. ಈಗ ಮಧ್ಯಾಹ್ನ 12 o'clock ಆಗಿದೆ. ಸೊ ಸಂಜೆ ಸ್ಟ್ರೈನ್ ಮಾಡೋಣ. ಈಗ ಕೂಲ್ ಡೌನ್ ಆಗಲಿ ಈಗ ಒಂದು ವಾರ್ಮ್ ಪ್ಲೇಸ್ಲಿ ಇಟ್ಬಿಡ್ತೀನಿ ನಾನು. ಐ ಆಮ್ ಟೇಕಿಂಗ್ ದಿಸ್ ಆ್ಯಂಡ್ ಇಲ್ಲಿ ಇಡ್ತಾ ಇದ್ದೀನಿ. ಇದೇ ಬೆಸ್ಟ್ ಪ್ಲೇಸು. ಇಲ್ಲಿ ಯಾವುದೋ ಬಂದು ಕೈ ಹಾಕಲ್ಲ, ಏನು ಮಾಡಲ್ಲ. ಬಿಕಾಸ್ ಬಿಸಿ ಬಿಸಿ ಇರುತ್ತೆ. ಯಾರನ್ನ ಮಿಸ್ ಆಗಿ ಏನಾರ ಕೈ ಹಾಕಿ ಮಾಡಿ ಏನಾರು ಆಗ್ಬಿಟ್ರೆ ಅಂತ ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀನಿ ಒಳಕಲ್ ಮೇಲೆ. ಸೊ ಸಿ ಯು ಆನ್ ಈವ್ನಿಂಗ್. ಈ ಎಣ್ಣೆನ ಆಲ್ಮೋಸ್ಟ್ ನಾನು 6 to 7 hours ಹಂಗೆ ಬಿಟ್ಟಿದ್ದೆ. ಇವಾಗ ಇದನ್ನ ಸ್ಟ್ರೈನ್ ಮಾಡೋಣ. ನಾನಿಲ್ಲಿ ಕಾಟನ್ದು ನಾರ್ಮಲ್ ವೇಲ್ ಇರುತ್ತಲ್ಲ, ವೇಲ್ನೇ ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಇದಾಗುತ್ತೆ ಅಂತ ಸೋರಿಸ್ಕೊಳ್ಳೋಣ. ಈ ಥರ ಕಾಟನ್ ವೇಲು ಇಲ್ಲಾಂದರೆ ಮಲ್ಮಲ್ ಬಟ್ಟೆ ಥರ ಬರುತ್ತಲ್ಲ ಅದರಲ್ಲಿ ಸ್ಟ್ರೈನ್ ಮಾಡಿ. ನೋಡಿ ಇಲ್ಲಿ ಎಲ್ಲ ಇಲ್ಲೇ ಇದೆ. ಇವಾಗೆಲ್ಲ ಇಲ್ಲಿ ಸ್ಟ್ರೈನ್ ಆಗ್ತಾ ಇದೆ ನೀಟಾಗಿ ನೋಡಿ. ಹಿಂಗೆ ನಿಂತ್ಕೊಂಡಾಗ ಇದರಲ್ಲಿರೋದು ಎಕ್ಸಸ್ ಏನೇನಿದ್ದೀನಿ ಇದ್ರಲ್ಲಿ ಸ್ವಲ್ಪ ರೋಸ್ ಮೇಲಿದ್ದು ಎಲೆ ಇದೆ, ಅದಿದ್ದೆ ಏನಾಗಲ್ಲ. ಮಿಕ್ಕಿದೆಲ್ಲ ಇದರೊಳಗೆ ಇದೆ. ಸೊ ಇದನ್ನ ಟ್ರಾನ್ಸ್ಫರ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಗಾಜಿಂದು ಬಾಟಲಲ್ಲೇ ಟ್ರಾನ್ಸ್ಫರ್ ಮಾಡಿ. ಬಿಕಾಸ್ ಹಾಳಾಗೋಗಲ್ಲ, ಸ್ಮೆಲ್ ಎಲ್ಲ ಏನೂ ಇರಲ್ಲ. ನೀವು ಪ್ಲಾಸ್ಟಿಕ್ಕು ಗಾಜಿಂದು ಇಲ್ಲಾಂದರೆ ಸ್ಟೀಲ್ ಇರುತ್ತಲ್ಲ ಅದರಲ್ಲಿ ಟ್ರಾನ್ಸ್ಫರ್ ಮಾಡಿ. ಪ್ಲಾಸ್ಟಿಕ್ಕಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಸ್ಮೆಲ್ ಬರುತ್ತೆ ತುಂಬ. ಆ್ಯಂಡ್ ಒಂಥರ ಹಾಳಾಗೋದಂಗೆ ಆಗ್ಬಿಡುತ್ತೆ ಆಯಿಲು. ಈಗ ಸ್ವಲ್ಪ ಬರೀ ಎಣ್ಣೆ ಇದೆ, ಅದನ್ನು ಮತ್ತೆ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಣ್ಣೆ ಇದೆಲ್ಲ ಚೆಲ್ಲಿದೆ. ಕೈ ಜಾರ್ತಾ ಇದೆ ಗೈಸ್, ಅದಕ್ಕೆ ಇದರೊಳಗೆ ಇಟ್ಟಿದ್ದೀನಿ. ಫುಲ್ ತುಂಬ ಇತ್ತು. ಇದರೊಳಗೆ ಹಾಕಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಬೌಲಲ್ಲಿ ಮಾಡಿಕೊಡ್ತೇನೆ ಇದನ್ನ. ಸೊ ಇವಾಗ ಎಕ್ಸ್ಟ್ರಾ ಆಗಿರೋದೆಲ್ಲ ಇದೊಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇಲ್ಲೆಲ್ಲ ಎಣ್ಣೆ ಆಗಿದೆ, ಇದೆಲ್ಲ ಒರೆಸ್ಬೇಕು. ಇವಾಗ ನಾನು ನಮ್ಮನೇಲೆ ನಾನು ಹೇರ್ ಆಯಿಲ್ ಹೇಗೆ ಮಾಡಿದೆ ಅಂತ ಎಲ್ಲ ನೋಡ್ಕೊಂಡ್ರಿ ಅಲ್ವಾ. ಆ್ಯಂಡ್ ಈ ಥರ ಗಾಜಿನ ಬಾಟಲ್ ಇಟ್ಟಿದ್ವಿ. ಕೆವೆಂಟಸ್ ಬಾಟಲ್ ಬರ್ತಿತ್ತಲ್ಲ ಅವಾಗ. ಸೊ ಆ ಬಾಟಲಲ್ಲೇ ಇಟ್ಬಿಟ್ಟಿದ್ದೀವಿ. ಎಲ್ಲ ಗಾಜಿನ ಬಾಟಲ್ ವೇಸ್ಟ್ ಆಗ್ಬಿಟ್ಟು ಹೊಸದಾಗಿ ತಗೋಬೇಕು, ಇರೋದ್ರಲ್ಲಿ ಉಪಯೋಗಿಸೋಣ ಅಂತ. ಆ್ಯಂಡ್ ಈ ಆಯಿಲ್ನ ನಾನು ಆಲ್ಮೋಸ್ಟ್ ಒಂದು ಕಾಲೇಜ್ ಬಿಟ್ಟ ಮೇಲಿಂದ ಅನಿಸುತ್ತೆ ನಾನು 5 to 6 years ಅಥವಾ 7 years ಇಂದ ಯೂಸ್ ಮಾಡ್ತೀನಿ ಈ ಒಂದು ಆಯಿಲ್. ಸೊ ಇದನ್ನೇ ನಾನು ಯೂಸ್ ಮಾಡ್ತಿದ್ದೆ. ಅದಕ್ಕೋಸ್ಕರ ನನ್ನ ಕೂದಲು ಇಷ್ಟು ಉದ್ದ ಇರೋದು. ಐ ಮೀನ್ ನಾನು ಹೇರ್ ಕಟ್ ನಾನು ಶಾರ್ಟ್ ಮಾಡಿಸಿದ್ರು ಬೇಗ ಬೆಳೀತೆ. ಏನಕ್ಕೆ ಅಂದರೆ ಈ ಒಂದು ಹೇರ್ ಆಯಿಲ್ ನಾನು ಯೂಸ್ ಮಾಡೋದು. ಆ್ಯಂಡ್ ಈರುಳ್ಳಿ ಬೇಗ ಉದ್ದ ಮಾಡುತ್ತೆ ಕೂದಲು ಅಂತ ಅಂತಾರೆ. ನಾನು ಫಸ್ಟ್ ಟೈಮ್ ಈ ಸತಿ ರೋಸ್ ಮೇಲೆ ಫಸ್ಟ್ ಟೈಮ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ಹಾಕಿದ್ದು. ಬಟ್ ರೋಸ್ ಮೇಲೆನೂ ಕೂಡ ಹೇರ್ ಗ್ರೋತ್ಗೆ ಇದು ಮಾಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಆ್ಯಂಡ್ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಏರ್ ಕಂಡೀಷ್ನರ್, ಒಂದು ಹೋಮ್ ಮೇಡ್ ಹೇರ್ ಕಂಡೀಷ್ನರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಟ್ರೈಲ್ ಆ್ಯಂಡ್ ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ.